Hello everyone, welcome to Sanmarga classes. Let us see question number 31 of chapter Force and Pressure. In that A, how does the sun control planetary motion in our solar system? You know that planet revolve around the sun, alva? Different planets revolve around the sun. But this sun, how sun control planetary motion in our solar system? ಹೇಗೆ ಕಂಟ್ರೋಲ್ ಮಾಡ್ತಾನೆ? We know that there is no thread or rope ಅಲ್ವಾ? ಯಾವುದೇ ಥ್ರೆಡ್ ಅಥವಾ ರೋಪ್ ಇಲ್ಲ ಅಲ್ಲಿ. ಸನ್ ಅದಕ್ಕೆ ಹಾಕಿ ಕಟ್ಟಿ ಕಂಟ್ರೋಲ್ ಮಾಡ್ತಾರೆ ಅನ್ಲಿಕ್ಕೆ. ಬಟ್ answer is the force between the sun and the planets in the solar system is gravitational force, which is a fundamental force of nature. This force of attraction keeps the planets in orbit around the sun. ಈ ರೀತಿ ಸನ್ ಪ್ಲಾನೆಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ. ಬಿ 31b, what causes the downward movement of river water? ಯಾವಾಗ್ಲೂ ನ್ಯಾಚುರಲಿ ವಾಟರ್ ಮೇಲ್ಗಡೆ ಹೋಗ್ತಿರೋದನ್ನ ನೋಡಿದ್ದೀರಾ? ಪಂಪ್ ಹಾಕಿ ನಾವು ಪ್ರೆಷರ್ ಕ್ರಿಯೇಟ್ ಅಲ್ಲಿ ಪ್ರೆಷರ್ ಹಾಕಿ ನಾವು ಮೇಲ್ಗಡೆ ಜಗ್ತೀವಿ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಡೌನ್ವರ್ಡ್ ಮೂಮೆಂಟ್, ಯಾವಾಗ್ಲೂ ವಾಟರ್ ಡೌನ್ವರ್ಡ್ ಮೂಮೆಂಟ್ ಅಲ್ಲೇ ಇರುತ್ತೆ. ಯಾಕೆ? ಅಗೇನ್ ದ ಡೌನ್ವರ್ಡ್ ಮೂಮೆಂಟ್ ಆಫ್ ರಿವರ್ ವಾಟರ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ನೀವು ಯಾವುದೇ ಆಬ್ಜೆಕ್ಟ್ ಅನ್ನ ಮೇಲೆ ಎಸೆದ್ರೆ ಕೆಳಗೆ ಬರ್ತದೆ ಅಲ್ವಾ? ಡ್ಯೂ ಟು ಗ್ರಾವಿಟಿ. ಇಲ್ಲಿ ಸೇಮ್ ರೀಸನ್, ದ ಡೌನ್ವರ್ಡ್ ಮೂಮೆಂಟ್ ಆಫ್ ರಿವರ್ ವಾಟರ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. 31c, frictional force acts as both advantages and disadvantages. How? Justify with illustration. ಹಾಗಿದ್ರೆ ಫ್ರಿಕ್ಷನಲ್ ಫೋರ್ಸ್ ಅನ್ನುವಂಥದ್ದು ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಹೇಗೆ ಅಂತ ಕೇಳ್ತಿದ್ದಾರೆ. ಫ್ರಿಕ್ಷನಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ವಾ? ಇಟ್ ಈಸ್ ದ ಟೈಪ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ which opposes the motion of surface or object which is in contact with other surface or object. ಅದನ್ನ ಏನಂತ ಕರಿತೀವಿ? ಫ್ರಿಕ್ಷನಲ್ ಫೋರ್ಸ್. ಸೊ ಫ್ರಿಕ್ಷನ್, the force both blessing and occurs. ಹೇಗೆ? While it's essential for many everyday activities like walking and holding objects, it also causes wear and tear, reduces efficiency and wastes energy. ಇಲ್ಲಿ ಹೇಗೆ ಇದು ಕರ್ಸ್ ಕೂಡ ಹೌದು ಹಾಗೆ ಬ್ಲೆಸ್ಸಿಂಗ್ ಕೂಡ ಹೌದು ಅಂತ ನೋಡಿದ್ರೆ, ನಾವು ಈಸಿಯಾಗಿ ನೆಲದ ಮೇಲೆ ನಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಡ್ಯೂ ಟು ಫ್ರಿಕ್ಷನ್. ಫ್ರಿಕ್ಷನ್ ನಮಗೆ ಒಂದು ಗ್ರಿಪ್ ಅನ್ನ ಕೊಡುತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ಫೂಟ್ ಇದು ಬೂಟಿಂದ ಎಲ್ಲ ಕೆಳಗಡೆ ಬೇರೆ ಬೇರೆ ಶೇಪ್ ಅಲ್ಲೆಲ್ಲ ಅದನ್ನ ಕೆತ್ತಿರ್ತಾರೆ. ಯಾಕೆ? ಗ್ರಿಪ್ ಜಾಸ್ತಿ ಮಾಡ್ಲಿಕ್ಕೆ ಅಲ್ವಾ? ಅದೇ ನಾವೀಗ ಎಣ್ಣೆ ಚಲಿದ್ ನೆಲದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ದರ್ ಇಸ್ ಲೆಸ್ ಫ್ರಿಕ್ಷನ್, ನಾವು ಈಸಿಲಿ ಸ್ಲಿಪ್ ಆಗಿರ್ತೀವಿ. ಅದಕ್ಕೆ ಫ್ರಿಕ್ಷನ್ ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ಈಸಿಯಾಗಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಲ್ಸೋ ಇಲ್ಲಿ ನೋಡಿ, ಒಂದ್ ದೋಣಿ ಹೋಗ್ತಾ ಇದೆ. ಈಗ ನಾವು ಹುಟ್ಟಾಕೋದನ್ನ ನಿಲ್ಸಿದ್ರೆ ಆ ವಾಟರ್ ಮತ್ತೆ ಬೋಟ್ ಅವೆರಡರ ನಡುವೆ ಫ್ರಿಕ್ಷನ್ ಉಂಟಾಗಿ ದೋಣಿ ನಿಧಾನಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ನಿಲ್ಬಹುದು. ಅಂಡ್ ಇಲ್ಲಿ ನೋಡಿ, ವೆಹಿಕಲ್ಸ್ ಅಲ್ಲಿ ಬ್ರೇಕ್ ಹಾಕ್ತೀವಿ ಅಲ್ವಾ? ದಟ್ ಈಸ್ ಡ್ಯೂ ಟು ಫ್ರಿಕ್ಷನ್. ನಾವು ಸ್ಪೀಡ್ ಆಫ್ ವೆಹಿಕಲ್ ಅನ್ನ ಕಡಿಮೆ ಮಾಡಬಹುದು ಡ್ಯೂ ಟು ಫ್ರಿಕ್ಷನ್. ದೀಸ್ ಆರ್ ಸಮ್ advantages alva, but a perfect example is the human foot. Friction between the soles of our shoes and the ground allows us to walk and maintain balance, but it also leads to the gradual wear and tear of shoe soles. ಅಲ್ವಾ? ನೀವು 1 ವರ್ಷ ತನಕ ಹಾಕಿ ಅದರದ್ದು ಇಲ್ಲಿ ಸೋಲ್ ಎಲ್ಲ ಕಿತ್ತೋಗ್ತಾ ಬಂದ್ಬಿಡುತ್ತೆ ಅಲ್ವಾ? ಡ್ಯೂ ಟು ಫ್ರಿಕ್ಷನ್. ಆಲ್ಸೋ ಕೆಲವೊಂದು ಮಷೀನ್ ಅಲ್ಲೆಲ್ಲ ಏನಾಗಿರುತ್ತೆ? ಹೀಟ್ ಜನರೇಟ್ ಆಗಿರುತ್ತೆ, ಮಷೀನ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ದಟ್ ಈಸ್ ಡ್ಯೂ ಟು ಫ್ರಿಕ್ಷನ್. ಈ ರೀತಿ ಬೇರೆ ಬೇರೆ ಬ್ಲೆಸ್ಸಿಂಗ್ಸ್ ಮತ್ತೆ ಕರ್ಸ್ ಅಥವಾ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅನ್ನ ನಾವು ಈ ರೀತಿಯಾಗಿ ಹೇಳ್ಬಹುದು. ಥ್ಯಾಂಕ್ ಯು.